ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಬೇಕಾದ್ರೆ ಅಳೆದು ತೂಗಿ ಮಾತನಾಡ್ತಾರೆ ಅನ್ನೋದಿತ್ತು. ಇತ್ತೀಚೆಗೆ ಹಾಗೆ ಆಗಿದ್ರು. ಅವರು ತುಂಬಾ ವೇಟೇಜ್ ಅಲ್ಲಿ ಮಾತನಾಡ್ತಾರೆ, ಗಂಭೀರತೆಯಿಂದ ಮಾತನಾಡ್ತಾರೆ ಅಂತ ಹೇಳಿ. ಆದ್ರೆ ಒಂದು ಬಿಜೆಪಿಯನ್ನ ಟೀಕೆ ಮಾಡಕ್ ಹೋಗಿ ಒಂದು ವಿವಾದವನ್ನ ಅವ್ರ ಮೈ ಮೇಲೆ ಎಳೆದುಕೊಂಡ್ಬಿಟ್ರು. ಈ ವಿವಾದಕ್ಕೆ ಈಗ ಬಿಜೆಪಿಯವರು ಮುಗಿದು ಬೀಳ್ತಾ ಇದ್ದಾರೆ. ಹಾಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತ ಹೇಳಿಕೆ ಏನು? ಯಾತಕ್ಕೋಸ್ಕರ ವಿವಾದ ಸೃಷ್ಟಿಯಾಯಿತು? ಯಾಕೆ ಬಿಜೆಪಿಯವರು ಮುಗಿಬೀಳ್ತಾ ಇದ್ದಾರೆ? ಸ್ಟೋರಿ ಇಲ್ಲಿದೆ ನೋಡಿ. ಇದು ಚಾಮುಂಡಿ ಬೆಟ್ಟದ ಬಗ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮೊನ್ನೆ ಕೊಟ್ಟ ಹೇಳಿಕೆ. ಮೈಸೂರು ದಸರಾಗೆ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ಉದ್ಘಾಟಕರನ್ನಾಗಿ ಆಯ್ಕೆ ಮಾಡಿದ್ದನ್ನ ಸಮರ್ಥಿಸಿಕೊಳ್ಳೋ ಭರದಲ್ಲಿ ಡಿ.ಕೆ. ಶಿವಕುಮಾರ್ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ, ಎಲ್ಲಾ ಧರ್ಮದವರಿಗೂ ಕೂಡ ಸೇರಿದ್ದು, ಧರ್ಮದಲ್ಲಿ ರಾಜಕೀಯ ಬರೆಸಬೇಡಿ ಅಂಥೇಳಿ ಬಿಜೆಪಿಗೆ ತಿರುಗೇಟು ಕೊಡೋ ಭರದಲ್ಲಿ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಇದಕ್ಕೆ ಸಹಜವಾಗಿಯೇ ತೀವ್ರ ಟೀಕೆ, ಆಕ್ರೋಶಗಳು ವ್ಯಕ್ತವಾಗಿದೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಎಂದ ಬಿಜೆಪಿ, ಶಿವನ ಬೆಟ್ಟವನ್ನೇ ಏಸು ಬೆಟ್ಟ ಮಾಡಿದವರು ನೀವು. ಡಿಸಿಎಂ ಡಿಕೆಶಿಗೆ ಕಾಲೆಳೆದ ಬಿಜೆಪಿ ನಾಯಕರು. ಇನ್ನು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂದ ಡಿಕೆಶಿಗೆ ಸಂಸದ ಯದುವೀರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಿಂದೂಗಳ ಆಸ್ತಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಚಾಮುಂಡಿ ಬೆಟ್ಟಕ್ಕೆ ಸಾವಿರಾರು ವರ್ಷದ ಇತಿಹಾಸವಿದೆ. ಮಾರ್ಕಂಡೇಯರು ತಪಸ್ಸು ಮಾಡಿರುವ ಇತಿಹಾಸವಿರುವ ಸ್ಥಳವಿದು. ಆ ಸಂದರ್ಭದಲ್ಲಿ ಬೌದ್ಧ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಗಳು ಕೂಡ ಇರಲಿಲ್ಲ. ನಮ್ಮ ಧರ್ಮವನ್ನು ದುರ್ಬಳಕೆ ಮಾಡ್ಕೊಳ್ಬಾರ್ದು ಅಂಥೇಳಿ ಯದುವೀರ್ ಸಲಹೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ತಿರುಗೇಟು ಕೊಟ್ಟಿದ್ದು, ಡಿ.ಕೆ. ಶಿವಕುಮಾರ್ ಅವರ ಮೂಗಿನ ಕೆಳಗೆ ಕಪಾಲಿ ಬೆಟ್ಟವಿದೆ, ಅದನ್ನು ಏಸು ಬೆಟ್ಟ ಅಂಥೇಳಿ ಮಾರ್ಪಾಡು ಮಾಡಲಾಗಿದೆ. ಶಿವನ ಬೆಟ್ಟವನ್ನೇ ಏಸು ಬೆಟ್ಟ ಮಾಡಿದವರು ನೀವು, ನಿಮ್ಮಿಂದ ನಾವು ಕಲಿಬೇಕಿಲ್ಲ ಅಂಥೇಳಿ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಅಂತ ಒಂದು ಹಾಸ್ಯಾಸ್ಪದ ಹೇಳಿಕೆ, ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಒಂದು ಹೇಳಿಕೆ ಬಂದಿರೋದು ಮತ್ತು ಮೈಸೂರಿನ ನಿವಾಸಿಗಳು ಧಕ್ಕೆ ಕೊಡುವಂಥದ್ದು ಹೇಳಿಕೆ ಬಂದಿರೋದು ನಿಜಕ್ಕೂ ಖಂಡನೀಯ. ಚಾಮುಂಡಿ ಬೆಟ್ಟ ಋಷಿ ಮಾರ್ಕಂಡೇಯ ಸಾವಿರಾರು ವರ್ಷ ಹಿಂದೆ ಇಲ್ಲಿ ತಪಸ್ಸನ್ನು ಮಾಡಿ ಒಂದು ವಿಗ್ರಹವನ್ನು ಕೆತ್ತಿರ್ತಕ್ಕಂಥದ್ದು ಉಲ್ಲೇಖಗಳಿದ್ದಾವೆ ನಮ್ಮ ಪುರಾಣದಲ್ಲಿ. ಆ ಸಮಯದಲ್ಲಿ ಯಾವುದೇ ಬೇರೆ ಧರ್ಮಗಳೇ ಇರಲಿಲ್ಲ. ಇಲ್ಲಿ ನಮ್ಮ ಬೌದ್ಧ ಧರ್ಮ ಅದು ಭಾರತೀಯ ಧರ್ಮನೇ, ಜೈನ ಧರ್ಮ ಒಂದು ಬಿಟ್ಟರೆ ಇನ್ನು ಬಿಟ್ಟಿರೋದು ನಮ್ಮದೇ ಹಿಂದೂ ಧರ್ಮ. ಸೊ ಇವರು ತಮ್ಮ ಭಾರತೀಯ ಒಂದು ಧರ್ಮದ ಒಂದು ಭೌತ್ವದ ಏನು ತತ್ವ ಇದೆ ಅದನ್ನು ದುರ್ಬಳಕೆ ಮಾಡಿಕೊಂಡು ಇದು ಯಾವುದೇ ಒಂದು ಧರ್ಮಕ್ಕೆ ಸೇರಿರಲ್ಲ ಅಂತ ಹೇಳಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರ ಮೂಗಿನ ಕೆಳಗಿರುವಂತ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ. ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟವಾಗಿ ಮಾಡಿದಂತಹ ಒಡ ಹುಟ್ಟಿದವ್ರನ್ನ ಬ್ರದರ್ಸ್ ಅಂತ ಕರೆಯುವಂಥದ್ದೇ ಬೇರೆ. ಅಂಥದ್ರಲ್ಲಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರನ್ನ ಬ್ರದರ್ಸು ಅಂತ ಕರೆಯುವಂಥ ಡಿ.ಕೆ. ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ, ಜ್ಞಾನ ಬೇಕಾಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ, ಕಪಾಲಿ ಅಂದರೆ ಶಿವನ ಬೆಟ್ಟನೇ ನೀವು ಏಸು ಬೆಟ್ಟ ಮಾಡಿದವರು. ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡಕ್ಕೆ ಬರಬೇಡಿ. 2025ರ ದಸರಾ ಆರಂಭದಲ್ಲೇ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ. ಯಾವಾಗ ರಾಜ್ಯ ಸರ್ಕಾರ ಬಾನು ಮುಷ್ತಾಕ್ ಅವರ ಹೆಸರನ್ನು ಉದ್ಘಾಟನೆಗೆ ಆಯ್ಕೆ ಮಾಡ್ತೋ ಆ ಕ್ಷಣದಿಂದಲೇ ಅದು ವಿವಾದವಾಗ್ತಾ ಇದೆ. ಅದರಲ್ಲೂ ಕೂಡ 2 ವರ್ಷಗಳ ಹಿಂದೆ ಬಾನು ಮುಷ್ತಾಕ್ ಅವರು ಮಾಡಿರುವಂತಹ ಭಾಷಣ ಏನಿದೆ, ಕನ್ನಡಾಂಬೆಯ ಅರಿಶಿಣ ಕುಂಕುಮದ ವಿಚಾರದಲ್ಲಿ ಅವರು ಎತ್ತಿರುವಂತಹ ತಕರಾರಿನ ರೂಪದ ಪ್ರಶ್ನೆಗಳು ಈಗ ವಿವಾದದ ಕಿಚ್ಚನ್ನೇ ಹೆಚ್ಚು ಮಾಡಿದೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂತಹ ಮಾತು ಕೂಡ ಈಗ ವಿವಾದದ ಸ್ವರೂಪವನ್ನು ಹೆಚ್ಚು ಮಾಡಿದೆ. ಅಲ್ಲಿಗೆ ಸಾಮಾನ್ಯವಾಗಿ ದಸರಾಕ್ಕೆ ಈ ರೀತಿಯಾದಂಥ ವಿವಾದಗಳು ಇರ್ತಾ ಇರಲಿಲ್ಲ. ಆದರೆ ಈಗ ದಸರಾದ ಆರಂಭದಲ್ಲೇ ದೊಡ್ಡ ಮಟ್ಟದ ವಿವಾದಗಳು ಸೃಷ್ಟಿಯಾಗಿದೆ. ಸದ್ಯಕ್ಕಂತೂ ಈ ವಿವಾದದ ಮಳೆ ನಿಲ್ಲುವ ಲಕ್ಷಣಗಳಂತೂ ಇಲ್ಲ. ಚಾಮುಂಡೇಶ್ವರಿ ಖಾಸಗಿಯಲ್ಲ, ಸರ್ಕಾರಿ ಆಸ್ತಿ, ಇದು ಎಲ್ಲ ಧರ್ಮಕ್ಕೆ ಸೇರಿದ್ದೆಂದ ಡಿ.ಕೆ. ತಮ್ಮ ಹೇಳಿಕೆ ವಿವಾದವಾದ ಬೆನ್ನಲ್ಲೇ ಸ್ಪಷ್ಟನೆ ಕೊಡೋ ಕೆಲಸವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಧರ್ಮದಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ಚಾಮುಂಡೇಶ್ವರಿ ಎಲ್ಲ ಧರ್ಮದವರಿಗೂ ಕೂಡ ಸೇರಿದಂತಹ ದೇವತೆ. ಚರ್ಚು, ಮಸೀದಿ, ಜೈನರ ಪೀಠಕ್ಕೆ ನಮ್ಮನ್ನು ಬಿಡ್ತಾರೆ. ಅವರು ಯಾರೂ ಕೂಡ ಹಿಂದೂಗಳು ಬರಬಾರ್ದು ಅಂತ ಹೇಳಿಲ್ವಲ್ಲ. ಚಾಮುಂಡೇಶ್ವರಿ ಸರ್ಕಾರಿ ಆಸ್ತಿ, ಖಾಸಗಿ ಆಸ್ತಿಯಲ್ಲ. ಯದುವೀರ್ ಒಡೆಯರ್ ಬಿಜೆಪಿಗೆ ಸೇರಿರೋದ್ರಿಂದ ವಿರೋಧ ಮಾಡ್ತಿದ್ದಾರೆ ಅಂಥೇಳಿ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಮ್ಮ ಚಾಮುಂಡೇಶ್ವರಿ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರೋಂಥ ಒಂದು ದೇವಿ. ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ. ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವ್ರು ಯಾರು ಬರಬಾರ್ದು ಅಂತ
ಅಂತ ಹೇಳ್ತಾ ಇದ್ದೀವಿ. ಈಗ ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ, ಮಸೀದಿಗಳಿಗೆ ಬಿಡಲ್ವಾ, ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವಾ? ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ಇದಾರಾ? ವಿ ಕಾಂಟ್ ಟೆಲ್ ಇಟ್. ಇಟ್ ಇಸ್ ಎ ಗವರ್ಮೆಂಟ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ಯದುವೀರ್ ಅವರು ಏನಾದ್ರು ಬಿಡಿ, ಬಿಜೆಪಿ ಅವರು ಅದು ಸಾಮಾನ್ಯ. ಸೊ ಈಗ ಅವ್ರು ಸೇರ್ಕೊಂಡ್ಬಿಟ್ಟಿದಾರಲ್ಲ, ಪಾಪ ಮಾತಾಡ್ತಾರೆ. ವಿವಾದದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಹೇಳಿಕೆಗೆ ವಿವರಣೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಬಿಜೆಪಿಯರು ಧರ್ಮದಲ್ಲಿ ರಾಜಕೀಯವನ್ನ ಮಾಡ್ತಿದ್ದಾರೆ, ಇದನ್ನ ಸಹಿಸೋಕೆ ಆಗೋದಿಲ್ಲ ಅನ್ನುವಂತಹ ಆಕ್ರೋಶದ ಮಾತುಗಳನ್ನ ಡಿಕೆ ಶಿವಕುಮಾರ್ ಅವರು ಆಡಿದ್ದಾರೆ. ಚಾಮುಂಡಿ ಬೆಟ್ಟ ಸರ್ಕಾರದ ಆಸ್ತಿ, ಇದು ಖಾಸಗಿ ಆಸ್ತಿ ಅಲ್ಲ ಅನ್ನೋ ಮೂಲಕ ಯದುವೀರ್ ಒಡೆಯರ್ಗೂ ಕೂಡ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ಮಾಡಿರುವ ವಿಚಾರಕ್ಕೆ ಮತ್ತಷ್ಟು ವಿರೋಧಗಳು ಬರ್ತಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ ಬಾನು ಮುಷ್ತಾಕ್ ಆಯ್ಕೆಗೆ ಮತ್ತೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಸರ್ಕಾರದ ನಡೆಯನ್ನ ಟೀಕಿಸಿದ್ದಾರೆ. ಆದರೆ ಬಿಜೆಪಿ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದು, ಬಿಜೆಪಿಯವರು ನೀವು ಏನೇ ಮಾಡಿ ವಿರೋಧ ಮಾಡ್ತಾರೆ, ಅದು ಅವರ ಪೊಲಿಟಿಕಲ್ ಅಜೆಂಡಾ ಅಂತ ಹೇಳಿದ್ರು. ಈ ದೇಶದಲ್ಲಿ ರಾಜ್ಯದಲ್ಲಿರೋರನ್ನ ನಾವು ಒಪ್ಪಿಕೊಳ್ಳಲೇಬೇಕು, ಓಡಿಸೋದಕ್ಕಾಗುತ್ತಾ? ನಾವು ಸಂವಿಧಾನವನ್ನು ಒಪ್ಪಿಕೊಂಡಿದ್ದೇವೆ ಅನ್ನುವ ಮೂಲಕ ಬಾನು ಮುಷ್ತಾಕ್ ಉದ್ಘಾಟನೆ ಮಾಡಿದ್ರೆ ತಪ್ಪೇನು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಬಾನು ಮುಸ್ತಾಕ್ ಅವರನ್ನ ಚಾಮುಂಡೇಶ್ವರಿಯ ನವರಾತ್ರಿಯ ಉದ್ಘಾಟನೆಗೆ ಯಾಕೆ ಕರೆದಿದ್ದೀರಿ? ಕನ್ನಡ ನಾಡಿನಲ್ಲಿ ಬೇರೆ ಸಾಹಿತಿಗಳು ನಿಮ್ಗೆ ಸಿಕ್ಲಿಲ್ವಾ? ಬೇರೆ ಜನ ನಿಮ್ಗೆ ಸಿಕ್ಕಿಲ್ವಾ? ಯಾರಿಗೆ ತಾಯಿ ಭುವನೇಶ್ವರಿ ಬಗ್ಗೆ ನಂಬಿಕೆ ಇಲ್ಲ, ಕನ್ನಡವನ್ನ ಮತ್ತು ಭುವನೇಶ್ವರಿಯನ್ನ ಬೇರೆ ಬೇರೆ ಮಾಡಬೇಕು ಅನ್ನುವಂತ ಯೋಚನೆ ಇದೆ ಅಂತ ಭಾಷಣ ಮಾಡಿದ್ದಾರೆ. ತಾಯಿ ಭುವನೇಶ್ವರಿಯನ್ನ ಒಪ್ಪದವರು ಚಾಮುಂಡೇಶ್ವರಿಯವರು ಒಪ್ತಾರ ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳಿದ್ದೆ. ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ, ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ. ಈಗ ನಿಮ್ಮ ಧರ್ಮ ಅನ್ನೋದು, ನಿಮ್ಮ ಆಚರಣೆ ಅನ್ನೋದು, ನಿಮ್ಮ ಆರಾಧನಾ ಪದ್ಧತಿ ಅನ್ನೋದು ಅಡ್ಡಿ ಆಗಲ್ವಾ? ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕರೆಸ್ಕೊಳ್ಳೋದು ಆಚೆಗಿರಲಿ, ನೀವು ನಂಬಿರುವಂಥ ನಿಮ್ಮ ದೇವರೇ ನಿಮ್ಮನ್ನು ಮಸೀದಿ ಕರೆಸ್ಕೊಂಡಿಲ್ಲ ಮೇಡಮ್. ಇನ್ನು ಹೀಗಿರಬೇಕಾದ್ರೆ ತಾಯಿ ಚಾಮುಂಡಿ ನನ್ನನ್ನು ಕರೆಸ್ಕೊಳ್ತಿದ್ದಾಳೆ ಅಂತ ಅದು ಹೆಂಗೆ ಹೇಳ್ತಾ ಇದ್ರಿ ಮೇಡಮ್? ಏನು ನೀವು ಸಾಹಿತ್ಯ ರಚನೆ ಮಾಡಿದ್ರೆ ಅಥವಾ ನಾಟಕಗಾರರಾಗಿದ್ರೆ ನನಗಂತೂ ಅರ್ಥ ಆಗ್ತಿಲ್ಲ ಮೇಡಮ್. ಬಿಜೆಪಿಯವರು ನೀವು ಏನೇ ಮಾಡಿ ಅವ್ರ ಪೊಲಿಟಿಕಲ್ ಅಜೆಂಡಾ ಅದು ಆಯ್ತು. ಬಿಜೆಪಿಯವರು ಯಾಕೆ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಯಾಕೆ ಮುಚ್ಚಿಬಿಡ್ಲಿಲ್ಲ? ಅವರು ಡೆಲ್ಲಿಲಿ ಹೇಳ್ಬಿಡಿ ಮುಚ್ಚಿಬಿಡಿ ಅಂತ ಅಂದ್ಬಿಟ್ಟು ಯಾಕೆ ಗ್ರಾಂಟ್ಗಳು ಕೊಡ್ತಾ ಇದ್ದಾರೆ? ಒಂದಷ್ಟು ಎಷ್ಟು 10% 5 ಮೊದಲಿಂದ ಕಡಿಮೆ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಯಾಕೆ ಮುಚ್ಚಕ್ಕಾಗಲಿಲ್ಲ ಅವ್ರ ಕೈಲಿ? ಈ ದೇಶದಲ್ಲಿ ಈ ರಾಜ್ಯದಲ್ಲಿರೋಂಥ ಎಲ್ಲರೂ ಕೂಡ ನಾವು ಒಪ್ಕೊಳ್ಳೇಬೇಕು. ಓಡಿಸ್ಬಿಡೋಕ್ಕಾಗ್ತದಾ ಈ ದೇಶದಲ್ಲಿರೋದೆಲ್ಲ? ಅಲ್ಟಿಮೇಟ್ಲಿ ನಾವೆಲ್ಲ ಒಂದು ಸಂವಿಧಾನನ ಒಪ್ಕೊಬಿಟ್ಟಿದ್ದೀವಿ ನಾವು. ಒಟ್ಟಾರೆ ಚಾಮುಂಡೇಶ್ವರಿ ಮೈಸೂರು ದಸರಾ ವಿಚಾರದಲ್ಲಿ ಸರ್ಕಾರ ದಿನಕ್ಕೊಂದು ಹೊಸ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತಾ ಇದೆ. ಈ ವಿವಾದ ಎಲ್ಲಿ ಹೋಗಿ ನಿಲ್ಲುತ್ತೆ, ಅದು ಯಾವಾಗ ಮುಗಿಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.